ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಕ್ವಿಕ್ಕಾಗಿ ಮಾಡ್ಬೋದಾದಂಥ ಒಂದು ಚಿಕನ್ ಪಲಾವ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಮಸಾಲ ರೆಡಿ ಮಾಡ್ಕೊಂಡ್ರೆ ಸಾಕು, 15 to 20 ಮಿನಿಟ್ಸಲ್ಲಿ ಈ ಪಲಾವ್ನ ನೀವು ರೆಡಿ ಮಾಡ್ಕೋಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಫಸ್ಟ್ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ರಫಾಗಿ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 3 ಟೊಮ್ಯಾಟೋನು ಕೂಡ ರಫಾಗಿ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. 1 ಕೈ ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಕ್ಕೊಳ್ಳಿ. 3 ಇಂಚಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿನ ಹಾಗೆ ರಫಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಚಕ್ಕೆ, 4 ಮಗ್ಗು, 1 ಏಲಕ್ಕಿ, 1 ಅರ್ಧದಷ್ಟು ಸ್ಟಾರ್ ಅನಿಸ್, 2 ಮರಾಠಿ ಮಗ್ಗು, 1 ಅರ್ಧ ಟೀ ಸ್ಪೂನಷ್ಟು ಸೋಂಪು, 2 ಬಿರಿಯಾನಿ ಎಲೆ. ಇದಿಷ್ಟನ್ನು ಹಾಕ್ಬಿಟ್ಟು ಇದ್ರಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಒಂದು ಅರ್ಧದಷ್ಟು ಗ್ರೈಂಡ್ ಆದಮೇಲೆ 2 ತೆಂಗಿನಕಾಯಿ ಪೀಸ್ ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊಂಡು ನುಣ್ಣಗೆ ಕಂಪ್ಲೀಟ್ ಪೇಸ್ಟ್ ಮಾಡ್ಕೊಬೇಕು. ನೋಡಿದ್ರಲ್ವ, ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಮ್ಮ ಮಸಾಲ ರೆಡಿಯಾಗಿದೆ. ಇನ್ನೇನೇ ಇದ್ರೂ ಒಗ್ಗರಣೆ ಹಾಕೋದಷ್ಟೇ. ಇಲ್ಲಿ ನಾನು ಕುಕ್ಕರಲ್ಲಿ ಇವತ್ತು ಚಿಕನ್ ಪಲಾವ್ ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಡಲೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇಲ್ಲಿ ನಾವು ಹೋಲ್ ಗರಂ ಮಸಾಲ ಹಾಕ್ತಾ ಇದ್ದೀವಿ. ನಾವು ಅಲ್ಲಿ ಏನು ಕ್ವಾಂಟಿಟಿ ಯೂಸ್ ಮಾಡಿದ್ವು ಅದೇ ಕ್ವಾಂಟಿಟಿ, 1 ಚಕ್ಕೆ, 4 ಮಗ್ಗು, 1 ಸ್ಟಾರ್ ಅನಿಸ್, 1 ಏಲಕ್ಕಿ, 2 ಮರಾಠಿ ಮಗ್ಗು, ಇದಿಷ್ಟನ್ನು ಹಾಕ್ಬಿಟ್ಟು 2 ಬಿರಿಯಾನಿ ಎಲೆ ಹಾಕಿ ಇದನ್ನು ಸ್ವಲ್ಪ ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಾವು ರುಬ್ಕೊಂಡಿರೋ ಮಸಾಲೆ ಹಾಕಬೇಕು. ಮಸಾಲೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಎಲ್ಲ ಒಂದು ಪದಾರ್ಥಗಳನ್ನೂ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಇದ್ರ ಹಸಿ ವಾಸನೆ ಹೋಗೋ ತನಕ 1-2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು. 1-2 ನಿಮಿಷ ಆದ ತಕ್ಷಣ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡು ಇದನ್ನು ಇನ್ನೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬ್ಯಾಚುಲರ್ಸ್ ಅಥವಾ ಬಿಗಿನರ್ಸ್ ಆಗಿತ್ತು ಅಂದರೆ ಖಂಡಿತ ಈ ರೆಸಿಪಿ ನಿಮಗೋಸ್ಕರ. ಯಾಕಂದರೆ ಇದನ್ನು ಮಾಡೋದ್ರಿಂದ ನೀವು ಕೂಡ ಪಲಾವ್, ಬಿರಿಯಾನಿ ಈ ರೀತಿನ ಟ್ರೈ ಮಾಡೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಮಿಸ್ ಮಾಡದೆ ಇದನ್ನು ನೀವು ಟ್ರೈ ಮಾಡಿ ನೋಡಿ. 1-2 ರಿಂದ 3 ನಿಮಿಷ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೇಲೆ ಒಂದು ಸ್ವಲ್ಪ ನಿಮಗೆ ಆ ಎಣ್ಣೆ ತುಪ್ಪ ಕಾಣಿಸ್ದಂಗೆ ಆಗುತ್ತೆ. ಆ ಟೈಮಲ್ಲಿ ನೀವು ಚಿಕನ್ ಹಾಕ್ಕೋಬೇಕು. ಚಿಕನ್ ಹಾಕ್ಬಿಟ್ಟು ಒಂದು 1/4 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು, ಚಿಕನ್ನು, ಆ ಮಸಾಲ ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಆಗಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿದೆ, ಹಾಗಾಗಿ ನಾನು 1/4 ಟೀ ಸ್ಪೂನ್ ಹಾಕಿದ್ದೀನಿ. ನೀವು ಹೊರಗಡೆ ತೊಗೊಳೋದಾದರೆ ಒಂದು 1/2 ಟೀ ಸ್ಪೂನಿಂದ 1 ಟೀ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಹೋಲ್ ಗರಂ ಮಸಾಲ ಹಾಕಿರೋದ್ರಿಂದ ಗರಂ ಮಸಾಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ಚಿಕನ್ ಒಂದು 60 to 70% ಕುಕ್ ಆಗಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಸೈಡಲ್ಲಿ ಎಣ್ಣೆ ಕೂಡ ಬಿಟ್ಟಿದೆ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀವು ಅಕ್ಕಿ ಹಾಕ್ಕೋಬೇಕಾಗುತ್ತೆ. ಇವತ್ತು ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಚಿಕನ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಅರ್ಧ kg ಅಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿಯಲ್ಲಿ ನೀವು ಚಿಕನ್ ಎಷ್ಟು ತೊಗೊಂಡಿದ್ದೀರೋ ಅದೇ ಈಕ್ವಲ್ ಕ್ವಾಂಟಿಟಿಯಲ್ಲಿ ನೀವು ರೈಸ್ ತೊಗೋಬೇಕಾಗುತ್ತೆ. ಸ್ವಲ್ಪ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ. ಅಕ್ಕಿನ ಚಿಕನ್ಗಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಜೊತೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಇದನ್ನು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಿಮಗೆ ಅಕ್ಕಿ ಎಷ್ಟು ತೊಗೊಂಡಿದ್ರೋ ಅದರ ಅಳತೆಯಲ್ಲಿ ನೀರನ್ನ ಬಿಟ್ಬಿಟ್ಟು 1-2 ವಿಜಿಲ್ ಕೂಗಿಸ್ತು ಅಂತಂದರೆ ನಿಮಗೆ ತುಂಬ ಒಳ್ಳೆ ಪಲಾವ್ ರೆಡಿ ಆಗುತ್ತೆ. ನೀರು ಹಾಕಿದ್ಮೇಲೆ ಒಂದ್ಸಲಿ ರುಚಿನ ಟೆಸ್ಟ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು, ಹುಳಿ ಎಲ್ಲ ಕಡಿಮೆ ಅನಿಸ್ತು. ಹಾಗಾಗಿ ಉಪ್ಪು ಬೇಕು ಅಂತಂದರೆ ಸಾಲ್ಟ್ ಹಾಕ್ಕೊಳ್ಳಿ, ಹುಳಿ ಬೇಕು ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಖಾರ ಕಡಿಮೆ ಅನಿಸಿದ್ರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ ಹಾಕಕ್ಕೆ ಹೋಗಬೇಡಿ. ನೀರು ಹಾಕಿದ್ಮೇಲೆ ಖಾರ ಕಮ್ಮಿ ಆಗಿತ್ತು ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು 1-2 ವಿಜಿಲ್ ಇದನ್ನು ಕೂಗಿಸ್ಕೋಬೇಕಾಗುತ್ತೆ. ಇವಾಗ ಪ್ರೆಷರ್ ಎಲ್ಲ ಕಡಿಮೆ ಆಗಿದೆ. ಇವಾಗ ಲಿಡ್ ಓಪನ್ ಮಾಡಿ ನೋಡೋಣ.
ನೋಡ್ತಾ ಇದ್ದೀರಲ್ಲ ಯಾವ ರೀತಿ ರೆಡಿಯಾಗಿದೆ ಅಂತ. ಮೇಲ್ಗಡೆ ಇದೇನಿದು ಅಂತ ಅಂದ್ಕೊಳ್ಬೇಡಿ, ನೀವೆಲ್ಲನೂ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಮಸಾಲ ಎಲ್ಲ ಅದೇ ರೀತಿ ಮೇಲ್ ಬರೋದು. ಇದನ್ನು ನೀವು ಒಂದ್ಸಲಿ ನೀಟಾಗಿ ನಿಧಾನವಾಗಿ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಆ ರೈಸ್ಗೆ. ನಾನು ನಿಮಗೆ ಗೊತ್ತಾಗಲಿ ಅನ್ನೋ ರೀಸನ್ಗೆ ಈ ರೀತಿ ಓಪನ್ ಮಾಡಿ ತೋರಿಸ್ದೆ. ಇಲ್ಲಾಂದರೆ ನೀವು ಮನೇಲಿ ಟ್ರೈ ಮಾಡುವಾಗ ಮೇಲ್ ಈ ಥರ ಬಂದಾಗ ಏನಪ್ಪ ಈ ಥರ ಆಗಿದೆ ಅಂತ ನಿಮ್ಗೊಂಥರ ಟೆನ್ಷನ್ ಆಗೋದು ಬೇಡ. ಕಾಮನ್ ಆಗಿ ನೀವು ಮಸಾಲ ಗ್ರೈಂಡ್ ಮಾಡಿರೋದ್ರಿಂದ ಅದೇ ಥರ ಬರೋದು. ಸೊ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಸೂಪರ್ ಆದಂಥ ಚಿಕನ್ ಪಲಾವ್ ರೆಡಿಯಾಗಿದೆ. ಎಗ್ ಜೊತೆ ನಾನು ಇವತ್ತು ಇದನ್ನು ಡಿನ್ನರ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.